ಜೊತೆಗೆ ಇಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಹಾಗೆ ಅಂತಂದಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನು ಸಾಂದರ್ಭಿಕ ಸಾಕ್ಷಿಗಳು ಅವನು ಅಬ್ಡಕ್ಷನಿಂದ ಹಿಡಿದು ಕೊಲೆ ಆದಮೇಲೆ ಬಾಡಿ ಡಿಸ್ಪೋಸಲ್ ಮಾಡೋವರೆಗೂ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆ ಲಿಂಕಿಂಗ್ ಇದೇನಿದೆಯಲ್ಲ ಇಟ್ ಈಸ್ ಲುಕ್ಸ್ ನ್ಯಾಚುರಲ್. ಈಗ ವೆಪನ್ ರಿಕವರಿ ಅದು ಇದು ಎಲ್ಲ ಹೇಳಿದ ಮೇಲೆ ನಮ್ಮ ವಕೀಲರು ಅದು ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ. ದೇ ಹ್ಯಾವ್ ನಾಟ್ ಪ್ಲ್ಯಾಂಟೆಡ್ ಎನಿಥಿಂಗ್ ಆರ್ ಏನೋ ಟ್ರೈ ಟು ಮೆಡಲ್ ವಿತ್ ದಿ ಹ್ಯಾಪನಿಂಗ್ಸ್ ವಾಟ್ ಎವರ್ ಆ ಒಂದು ರಿಯಲಿಸ್ಟಿಕ್ ಆಗಿ ತಂದಿದ್ದಾರೆ. ದಟ್ ಈಸ್ ವಿತ್ ಇಂಟೆನ್ಷನ್ ಆಫ್ ಕೋರ್ಟ್ ಹ್ಯಾಸ್ ಟು ಬಿಲೀವ್ ದಿ ನ್ಯಾಚುರಲಿಟಿ ಆಫ್ ದಿ ಎವಿಡೆನ್ಸ್. ಜೊತೆಗೆ ಸಾಕ್ಷಿಗೆ ಅನುಗುಣವಾಗಿದೆ ಅದು. ಸಾಕ್ಷಿ ನೀವು ಇವತ್ತು ಎವಿಡೆನ್ಸ್ ಆ್ಯಕ್ಟು ಹಿಂದಿಂದು ಈಗಿನ ಒಂದು ಬಿ ಎನ್ ಎಸ್ ನೋಡಿದ್ರೆ ಏನಾಗುತ್ತೆ, ನಿಮಗೆ ಹೊಂದಿಕೆ ಆಗುತ್ತೆ. ಆಮೇಲೆ ಈಗಿನ ಒಂದು ಎವಿಡೆನ್ಸ್ ಆ್ಯಕ್ಟಲ್ಲಿ ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಹಳೆ ಎವಿಡೆನ್ಸ್ ಆ್ಯಕ್ಟೇ ಅಪ್ಲೈ ಆಗುತ್ತೆ, ಹಳೆ CRPCನೇ ಅಪ್ಲೈ ಆಗುತ್ತೆ. ಯಾಕೆಂದರೆ ಇದು ಅಕರೆನ್ಸ್ ಡೇಟ್ ಬಂದು ಆ ಒಂದು ಪೀರಿಯಡ್ಗೆ ಏನು ಇದು ಎಫೆಕ್ಟ್ ಕೊಡೋ ಡೇಟ್ಗಿಂತ ಹಿಂದಿನ ಕಾನೂನು ಇದ್ದಿದ್ದರಿಂದ ಕ್ರಿಮಿನಲ್ ಲಾದಲ್ಲಿ ಸಿವಿಲ್ ಲಾ ಥರ ಅಪ್ಲೈ ಮಾಡೋಕ್ಕೆ ಬರೋಲ್ಲ ರೆಟ್ರಾಸ್ಪೆಕ್ಟಿವ್ ಆಗಿ ಲಾನ. ಇದು ಆದ್ದರಿಂದ ಇಲ್ಲಿ ಆದರೂ ಕೂಡ ಅಷ್ಟೊಂದು ಪ್ರಯತ್ನ ಮಾಡಿ ಎಷ್ಟೊಂದು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಅದನ್ನೇ ಈ ಒಂದು ಜಡ್ಜ್ಮೆಂಟ್ ಏನು ಬೈಲ್ ಸ್ಟೇಜಲ್ಲಿ ಹೈಕೋರ್ಟ್ ಮುಂದೆ ನಡೀತದ ನಡವಳಿಕೆಗಳು ನೋಡಿದ್ರೆ ಏನು ಈಸ್ ಇಟ್ ಎ ಟ್ರಯಲ್ ಆರ್ ಬೇಲ್ ಬೇಲ್ ಮ್ಯಾಟ್ರಲ್ಲಿ ನೋಡಮ್ಮ ಮೂರೇ ಕೇಳೋದು. ಒಂದು ಸಾಕ್ಷಿ ಇವರು ಸಾಕ್ಷಿಗಳನ್ನು ನಾಶ ಮಾಡ್ತಾರಾ, ಅಥವಾ ದೇಶ ಬಿಟ್ಟು ಹೋಗ್ತಾರಾ, ಅಥವಾ ಬೇರೆ ಕೋರ್ಟ್ಗೆ ಹೋಗಲ್ವಾ, ಆಮೇಲೆ ಕೋರ್ಟ್ಗೆ ಏನಾರು ಗೈರಾಜಾಗಿ ಹೊರದೇಶಕ್ಕೆ ಓಡೋಗ್ತಾರಾ, ಈ ಥರ ನೋಡ್ತಾರೆ. ಇದು ಭಾಳ ಮುಖ್ಯವಾದ ಅಂಶಗಳು, 3-4 ಅಂಶಗಳಿದೆ. ಅದನ್ನು ಮಾತ್ರ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನ್ಯಾಯಾಲಯ ದೇ ಮಸ್ಟ್ ಹೋಲ್ಡ್ ದೇರ್ ಹ್ಯಾಂಡ್. ಇದು ಬಿಟ್ಟು ಇದು ಟ್ರಯಲ್ ಮಾಡಿಬಿಟ್ಟು ಇಟ್ ಹ್ಯಾಸ್ ಆಲ್ಮೋಸ್ಟ್ ಪ್ರಿಜುಡೈಸ್ ದಿ ಟ್ರಯಲ್ ಕೋರ್ಟಲ್ಲಿ ಮಾಡಬೇಕಾದ್ರೆ ಅವನು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ನಮಗೆ ಈಗ ಹೇಳಿರುವಾಗ ಬೇಲ್ ಅಪ್ಲಿಕೇಶನ್ ಅಲ್ಲಿ ನನ್ನ ಮಾಡಿದ್ರೆ ತಪ್ಪಾಗುತ್ತೇನೋ ಅಂತ ಆಲ್ಮೋಸ್ಟ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಹಿಮ್. ಹೈಲಿ ಪ್ರಿಜುಡಿಷಿಯಲ್. ಆದ್ರಿಂದ ಇದು ಬಹಳ ಕೆಟ್ಟ ಸಂಪ್ರದಾಯ ಇದು. ನಾನಾಗಿದ್ರೆ ನಾನು ಸುಮಾರು ಈ ಥರ ಫೇಸ್ ಮಾಡಿದ್ದೀನಿ. ಆದರೆ ನವರ್ ಡೇಸ್ ಜಡ್ಜಸ್ ವರ್ ಫೇವರಬಲ್. ನವರ್ ಎನ್ಸೆಂಟ್ ಒಂದು ಕೇಸಲ್ಲಿ ನನ್ನ ಒಂದು ಭಾಳ ಕ್ರಿಟಿಕಲ್ ಕೇಸ್ ಅದು. ಆ ಕೇಸಲ್ಲಿ ಜಡ್ಜಸ್ ಹೆಸರು ಹೇಳಿದರೆ ನೀವು ಭಾಳ ಆಶ್ಚರ್ಯ ಬಿಡ್ತೀರಾ. ಜಸ್ಟಿಸ್ ರಾಮಚಂದ್ರಯ್ಯ, ಜಸ್ಟಿಸ್ ನಾವದಗಿ, ಇವರಿಬ್ಬರು ಕೂಡ ಒಂದು ಗ್ರಾಸ್ ರೂಟಿಂದ ಹೋದವರು ಅಂತ ಹೇಳ್ಬೋದು ಹೈಕೋರ್ಟಿಗೆ. ಅವ್ರ ಮುಂದೆ ಮ್ಯಾಟ್ರ್ ಹೋದಾಗ ಅವರೇ ಈ SPP ಅಡಿಷ್ನಲ್ SPP ಇದ್ದವನು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅವರೊಂದು ರೆಫರೆನ್ಸ್ ಹಾಕಿದ್ರು ಯಾವುದೋ ಒಂದು ಮ್ಯಾಟ್ರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ 176 ಕ್ಲಾಸ್ 8 ಇದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಈ ಒಂದು ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಪಾರ್ಟ್ ಆಫ್ ದ ಟ್ರಯಲ್ ಇಸ್ ಡನ್, ಫ್ರೆಶ್ ಎವಿಡೆನ್ಸ್ ನಮಗೆ ಕಲೆಕ್ಟ್ ಮಾಡೋಕ್ಕೆ ಒಂದು ಮಾಹಿತಿಗೆ ಬಂದರೆ ತನಿಖಾಧಿಕಾರಿಗೆ ಅದನ್ನು ಕೂಡ ತನಿಖೆ ಮಾಡಿ ಕೊಡ್ಬೋದು ಅಂತ ಇದೆ. ಅದಕ್ಕೆ ಮಾಡಕ್ಕೆ ಗೊತ್ತಿದ್ದಿಲ್ಲ. ಆಗಲಿ ನ್ಯಾಯಾಧೀಶರೇನೆ ಬಾಯಿ ತೆಗಿ ನೀನು ಅಂತ ಹೇಳ್ಕೊಂಡು ಹೇಳಿದರು. ಯಾಕೆ ಹೇಳ್ತೀನಿ ಅಂದರೆ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು. ಈಗ ನೋಡಿದರೆ ಏನು ಇಷ್ಟೊಂದು ಅರೀಡ್ ಇಲ್ಲ ಸರ್. ಇದು ಸುಪ್ರೀಂ ಕೋರ್ಟ್ ನ ಇವತ್ತಿನ ಅಬ್ಸರ್ವೇಷನ್ ಮಾತಿದೆಯಲ್ಲಮ್ಮ, ಅರೀಡ್ಲಿ ಡೆಲಿವರ್ಡ್ ಜಸ್ಟಿಸ್ ಈಸ್ ನಥಿಂಗ್ ಬಟ್ ಬರೀಡ್ ಅಂತ. ಸೊ ದೇ ವಾಂಟೆಡ್ ಟು ಬರಿ ಇಟ್. ಲಕ್ಕಿಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ರೆಸ್ಕ್ಯೂಡ್. ಜೊತೆಗೆ ಇಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಹಾಗೆ ಅಂತಂದಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನು ಸಾಂದರ್ಭಿಕ ಸಾಕ್ಷಿಗಳು ಅವನು ಅಬ್ಡಕ್ಷನಿಂದ ಹಿಡಿದು ಕೊಲೆ ಆದಮೇಲೆ ಬಾಡಿ ಡಿಸ್ಪೋಸಲ್ ಮಾಡೋವರೆಗೂ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆ ಲಿಂಕಿಂಗ್ ಇದೇನಿದೆಯಲ್ಲ ಇಟ್ ಈಸ್ ಲುಕ್ಸ್ ನ್ಯಾಚುರಲ್. ಈಗ ವೆಪನ್ ರಿಕವರಿ ಅದು ಇದು ಎಲ್ಲ ಹೇಳಿದ ಮೇಲೆ ನಮ್ಮ ವಕೀಲರು ಅದು ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ. ದೇ ಹ್ಯಾವ್ ನಾಟ್ ಪ್ಲ್ಯಾಂಟೆಡ್ ಎನಿಥಿಂಗ್ ಆರ್ ಏನೋ ಟ್ರೈ ಟು ಮೆಡಲ್ ವಿತ್ ದಿ ಹ್ಯಾಪನಿಂಗ್ಸ್ ವಾಟ್ ಎವರ್ ಆ ಒಂದು ರಿಯಲಿಸ್ಟಿಕ್ ಆಗಿ ತಂದಿದ್ದಾರೆ. ದಟ್ ಈಸ್ ವಿತ್ ಇಂಟೆನ್ಷನ್ ಆಫ್ ಕೋರ್ಟ್ ಹ್ಯಾಸ್ ಟು ಬಿಲೀವ್ ದಿ ನ್ಯಾಚುರಲಿಟಿ ಆಫ್ ದಿ ಎವಿಡೆನ್ಸ್. ಜೊತೆಗೆ ಸಾಕ್ಷಿಗೆ ಅನುಗುಣವಾಗಿದೆ ಅದು. ಸಾಕ್ಷಿ ನೀವು ಇವತ್ತು ಎವಿಡೆನ್ಸ್ ಆ್ಯಕ್ಟು ಹಿಂದಿಂದು ಈಗಿನ ಒಂದು BNS ನೋಡಿದ್ರೆ ಏನಾಗುತ್ತೆ, ನಿಮಗೆ ಹೊಂದಿಕೆ ಆಗುತ್ತೆ. ಆಮೇಲೆ ಈಗಿನ ಒಂದು ಎವಿಡೆನ್ಸ್ ಆ್ಯಕ್ಟಲ್ಲಿ
ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಹಳೆ ಎವಿಡೆನ್ಸ್ ಆ್ಯಕ್ಟೇ ಅಪ್ಲೈ ಆಗುತ್ತೆ, ಹಳೆ CRPCನೇ ಅಪ್ಲೈ ಆಗುತ್ತೆ. ಯಾಕೆಂದರೆ ಇದು ಅಕರೆನ್ಸ್ ಡೇಟ್ ಬಂದು ಆ ಒಂದು ಪೀರಿಯಡ್ಗೆ ಏನು ಇದು ಎಫೆಕ್ಟ್ ಕೊಡೋ ಡೇಟ್ಗಿಂತ ಹಿಂದಿನ ಕಾನೂನು ಇದ್ದಿದ್ದರಿಂದ ಕ್ರಿಮಿನಲ್ ಲಾದಲ್ಲಿ ಸಿವಿಲ್ ಲಾ ಥರ ಅಪ್ಲೈ ಮಾಡೋಕ್ಕೆ ಬರೋಲ್ಲ ರೆಟ್ರಾಸ್ಪೆಕ್ಟಿವ್ ಆಗಿ ಲಾನ. ಇದು ಆದ್ದರಿಂದ ಇಲ್ಲಿ ಆದರೂ ಕೂಡ ಅಷ್ಟೊಂದು ಪ್ರಯತ್ನ ಮಾಡಿ ಎಷ್ಟೊಂದು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಅದನ್ನೇ ಈ ಒಂದು ಜಡ್ಜ್ಮೆಂಟ್ ಏನು ಬೇಲ್ ಸ್ಟೇಜಲ್ಲಿ ಹೈಕೋರ್ಟ್ ಮುಂದೆ ನಡೀತದ ನಡವಳಿಕೆಗಳು ನೋಡಿದ್ರೆ ಏನು ಈಸ್ ಇಟ್ ಎ ಟ್ರಯಲ್ ಆರ್ ಬೇಲ್ ಬೇಲ್ ಮ್ಯಾಟ್ರಲ್ಲಿ ನೋಡಮ್ಮ ಮೂರೇ ಕೇಳೋದು. ಒಂದು ಸಾಕ್ಷಿ ಇವರು ಸಾಕ್ಷಿಗಳನ್ನು ನಾಶ ಮಾಡ್ತಾರಾ ಅಥವಾ ದೇಶ ಬಿಟ್ಟು ಹೋಗ್ತಾರಾ ಅಥವಾ ಬೇರೆ ಕೋರ್ಟ್ಗೆ ಹೋಗಲ್ವಾ, ಆಮೇಲೆ ಕೋರ್ಟ್ಗೆ ಏನಾರು ಗೈರಾಜಾಗಿ ಹೊರದೇಶಕ್ಕೆ ಓಡೋಗ್ತಾರಾ, ಈ ಥರ ನೋಡ್ತಾರೆ. ಇದು ಭಾಳ ಮುಖ್ಯವಾದ ಅಂಶಗಳು 3-4 ಅಂಶಗಳಿದೆ, ಅದನ್ನು ಮಾತ್ರ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನ್ಯಾಯಾಲಯ ದೇ ಮಸ್ಟ್ ಹೋಲ್ಡ್ ದೇರ್ ಹ್ಯಾಂಡ್. ಇದು ಬಿಟ್ಟು ಇದು ಟ್ರಯಲ್ ಮಾಡಿಬಿಟ್ಟು ಇಟ್ ಹ್ಯಾಸ್ ಆಲ್ಮೋಸ್ಟ್ ಪ್ರಿಜುಡೈಸ್ ದಿ ಟ್ರಯಲ್ ಕೋರ್ಟಲ್ಲಿ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ನಮಗೆ ಈಗ ಹೇಳಿರುವಾಗ ಬೇಲ್ ಅಪ್ಲಿಕೇಶನ್ ಅಲ್ಲಿ ನನ್ನ ಮಾಡಿದ್ರೆ ತಪ್ಪಾಗುತ್ತೇನೋ ಅಂತ ಆಲ್ಮೋಸ್ಟ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಹಿಮ್. ಹೈಲಿ ಪ್ರಿಜುಡಿಷಿಯಲ್. ಆದ್ರಿಂದ ಇದು ಬಹಳ ಕೆಟ್ಟ ಸಂಪ್ರದಾಯ. ಇದು ನಾನಾಗಿದ್ರೆ ನಾನು ಸುಮಾರು ಈ ಥರ ಫೇಸ್ ಮಾಡಿದ್ದೀನಿ. ಆದರೆ ನವರ್ ಡೇಸ್ ಜಡ್ಜಸ್ ವರ್ ಫೇವರಬಲ್. ನವರ್ ಎನ್ಸೆಟ್ ಒಂದು ಕೇಸಲ್ಲಿ ನನ್ನ ಒಂದು ಭಾಳ ಕ್ರಿಟಿಕಲ್ ಕೇಸ್ ಅದು. ಆ ಕೇಸಲ್ಲಿ ಜಡ್ಜಸ್ ಹೆಸರು ಹೇಳಿದರೆ ನೀವು ಭಾಳ ಆಶ್ಚರ್ಯ ಬಿಡ್ತೀರಾ. ಜಸ್ಟಿಸ್ ರಾಮಚಂದ್ರಯ್ಯ, ಜಸ್ಟಿಸ್ ನಾವದಗಿ, ಇವರಿಬ್ಬರು ಕೂಡ ಒಂದು ಗ್ರಾಸ್ ರೂಟಿಂದ ಹೋದವರು ಅಂತ ಹೇಳ್ಬೋದು ಹೈಕೋರ್ಟಿಗೆ. ಅವ್ರ ಮುಂದೆ ಮ್ಯಾಟ್ರ್ ಹೋದಾಗ ಅವರೇ ಈ SPP ಅಡಿಷನಲ್ SPP ಇದ್ದವನು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅವರೊಂದು ರೆಫರೆನ್ಸ್ ಹಾಕಿದ್ರು ಯಾವುದೋ ಒಂದು ಮ್ಯಾಟ್ರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ 176 ಕ್ಲಾಸ್ 8 ಇದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಈ ಒಂದು ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಪಾರ್ಟ್ ಆಫ್ ದ ಟ್ರಯಲ್ ಇಸ್ ಡನ್, ಫ್ರೆಶ್ ಎವಿಡೆನ್ಸ್ ನಮಗೆ ಕಲೆಕ್ಟ್ ಮಾಡೋಕ್ಕೆ ಒಂದು ಮಾಹಿತಿಗೆ ಬಂದರೆ ತನಿಖಾಧಿಕಾರಿಗೆ ಅದನ್ನು ಕೂಡ ತನಿಖೆ ಮಾಡಿ ಕೊಡ್ಬೋದು ಅಂತ ಇದೆ. ಅದಕ್ಕೆ ಮಾಡಕ್ಕೆ ಗೊತ್ತಿದ್ದಿಲ್ಲ. ಆಗಲಿ ನ್ಯಾಯಾಧೀಶರೇನೆ ಬಾಯಿ ತೆಗಿ ನೀನು ಅಂತ ಹೇಳ್ಕೊಂಡು ಹೇಳಿದರು. ಯಾಕೆ ಹೇಳ್ತೀನಿ ಅಂದರೆ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು. ಈಗ ನೋಡಿದರೆ ಏನು ಇಷ್ಟೊಂದು ಅರೀಡ್ ಇಲ್ಲ ಸರ್. ಇದು ಸುಪ್ರೀಂ ಕೋರ್ಟ್ ನ ಇವತ್ತಿನ ಅಬ್ಸರ್ವೇಷನ್. ಮಾತಿದೆಯಲ್ಲಮ್ಮ, ಅರೀಡ್ಲಿ ಏನೋ ಡೆಲಿವರ್ಡ್ ಜಸ್ಟಿಸ್ ಇಸ್ ನಥಿಂಗ್ ಬಟ್ ಬರೀಡ್ ಅಂತ. ಸೊ ದೇ ವಾಂಟೆಡ್ ಟು ಬರಿ ಇಟ್. ಲಕ್ಕಿಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ರೆಸ್ಕ್ಯೂಡ್. ಜೊತೆಗೆ ಇಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಹಾಗೆ ಅಂತಂದಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಏನು ಸಾಂದರ್ಭಿಕ ಸಾಕ್ಷಿಗಳು, ಅವನು ಅಬ್ಡಕ್ಷನಿಂದ ಹಿಡಿದು ಕೊಲೆ ಆದಮೇಲೆ ಬಾಡಿ ಡಿಸ್ಪೋಸಲ್ ಮಾಡೋವರೆಗೂ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆ ಲಿಂಕಿಂಗ್ ಇದೇನಿದೆಯಲ್ಲ ಇಟ್ ಈಸ್ ಲುಕ್ಸ್ ನ್ಯಾಚುರಲ್. ಈಗ ವೆಪನ್ ರಿಕವರಿ ಅದು ಇದು ಎಲ್ಲ ಹೇಳಿದ ಮೇಲೆ ನಮ್ಮ ವಕೀಲರು ಅದು ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ. ದೇ ಹ್ಯಾವ್ ನಾಟ್ ಪ್ಲ್ಯಾಂಟೆಡ್ ಎನಿಥಿಂಗ್ ಆರ್ ಏನೋ ಟ್ರೈ ಟು ಮೆಡಲ್ ವಿತ್ ದಿ ಹ್ಯಾಪನಿಂಗ್ಸ್ ವಾಟ್ ಎವರ್. ಆ ಒಂದು ರಿಯಲಿಸ್ಟಿಕ್ ಆಗಿ ತಂದಿದ್ದಾರೆ. ದಟ್ ಈಸ್ ವಿತ್ ಇಂಟೆನ್ಷನ್ ಆಫ್ ಕೋರ್ಟ್ ಹ್ಯಾಸ್ ಟು ಬಿಲೀವ್ ದಿ ನ್ಯಾಚುರಲಿಟಿ ಆಫ್ ದಿ ಎವಿಡೆನ್ಸ್. ಜೊತೆಗೆ ಸಾಕ್ಷಿಗೆ ಅನುಗುಣವಾಗಿದೆ ಅದು. ಸಾಕ್ಷಿ ನೀವು ಇವತ್ತು ಎವಿಡೆನ್ಸ್ ಆ್ಯಕ್ಟು ಹಿಂದಿಂದು ಈಗಿನ ಒಂದು BNS ನೋಡಿದ್ರೆ ಏನಾಗುತ್ತೆ ನಿಮಗೆ ಹೊಂದಿಕೆ ಆಗುತ್ತೆ. ಆಮೇಲೆ BNS ಈಗಿನ ಒಂದು ಎವಿಡೆನ್ಸ್ ಆ್ಯಕ್ಟಲ್ಲಿ ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಆದರೆ ಈ ಕೇಸಲ್ಲಿ ಹಳೆ ಎವಿಡೆನ್ಸ್ ಆ್ಯಕ್ಟೇ ಅಪ್ಲೈ ಆಗುತ್ತೆ, ಹಳೆ CRPCನೇ ಅಪ್ಲೈ ಆಗುತ್ತೆ. ಯಾಕೆಂದರೆ ಇದು ಅಕರೆನ್ಸ್ ಡೇಟ್ ಬಂದು ಆ ಒಂದು ಪೀರಿಯಡ್ಗೆ ಏನು ಇದು ಎಫೆಕ್ಟ್ ಕೊಡೋ ಡೇಟ್ಗಿಂತ ಹಿಂದಿನ ಕಾನೂನು ಇದ್ದಿದ್ದರಿಂದ ಕ್ರಿಮಿನಲ್ ಲಾದಲ್ಲಿ ಸಿವಿಲ್ ಲಾ ಥರ ಅಪ್ಲೈ ಮಾಡೋಕ್ಕೆ ಬರೋಲ್ಲ ರೆಟ್ರಾಸ್ಪೆಕ್ಟಿವ್ ಆಗಿ ಲಾನ. ಇದು ಆದ್ದರಿಂದ ಇಲ್ಲಿ ಆದರೂ ಕೂಡ ಅಷ್ಟೊಂದು ಪ್ರಯತ್ನ ಮಾಡಿ ಎಷ್ಟೊಂದು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಅದನ್ನೇ ಈ ಒಂದು ಜಡ್ಜ್ಮೆಂಟ್ ಏನು ಬೇಲ್ ಸ್ಟೇಜಲ್ಲಿ ಹೈಕೋರ್ಟ್ ಮುಂದೆ ನಡೀತದ ನಡವಳಿಕೆಗಳು ನೋಡಿದ್ರೆ ಏನು ಈಸ್ ಇಟ್ ಎ ಟ್ರಯಲ್ ಆರ್ ಬೇಲ್ ಮ್ಯಾಟ್ರಲ್ಲಿ ನೋಡಮ್ಮ ಮೂರೇ ಕೇಳೋದು. ಒಂದು ಸಾಕ್ಷಿ ಇವರು ಸಾಕ್ಷಿಗಳನ್ನು ನಾಶ ಮಾಡ್ತಾರಾ ಅಥವಾ ದೇಶ ಬಿಟ್ಟು ಹೋಗ್ತಾರಾ ಅಥವಾ ಬೇರೆ ಕೋರ್ಟ್ಗೆ ಹೋಗಲ್ವಾ, ಆಮೇಲೆ ಕೋರ್ಟ್ಗೆ ಏನಾರು ಗೈರಾಜಾಗಿ ಹೊರದೇಶಕ್ಕೆ ಓಡೋಗ್ತಾರಾ, ಈ ಥರ ನೋಡ್ತಾರೆ. ಇದು ಭಾಳ ಮುಖ್ಯವಾದ ಅಂಶಗಳು 3-4 ಅಂಶಗಳಿದೆ, ಅದನ್ನು ಮಾತ್ರ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನ್ಯಾಯಾಲಯ
ದೇ ಮಸ್ಟ್ ಹೋಲ್ಡ್ ದೇರ್ ಹ್ಯಾಂಡ್. ಕರೆಕ್ಟ್. ಇದು ಬಿಟ್ಟು ಇದು ಟ್ರಯಲ್ ಮಾಡಿಬಿಟ್ಟು ಇಟ್ ಹ್ಯಾಸ್ ಆಲ್ಮೋಸ್ಟ್ ಪ್ರಿಜುಡೈಸ್ ದಿ ಟ್ರಯಲ್ ಕೋರ್ಟಲ್ಲಿ ಮಾಡಬೇಕಾದ್ರೆ ಅವನಿಗೆ ಹೈಕೋರ್ಟ್ ಹಿಂಗ್ ಅಬ್ಸರ್ವ್ ಮಾಡಿದೆ ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ನಮಗೆ ಈಗ ಹೇಳಿರುವಾಗ ಕರೆಕ್ಟ್. ಬೇಲ್ ಅಪ್ಲಿಕೇಶನ್ ಅಲ್ಲಿ ಇವಾಗ ನನ್ ಮಾಡಿದ್ರೆ ಉಲ್ಟಾ ಆಗುತ್ತೆ. ತಪ್ಪಾಗುತ್ತೇನೋ ನಾನು ಅಂತ ಸುನಿಲ್ ಕುಮಾರ್ ಸರ್ನ ಇಟ್ಸ್ ಪ್ರಶ್ನೆ ಆಲ್ಮೋಸ್ಟ್ ಡಿಕ್ಟೇಟಿಂಗ್ ಟರ್ಮ್ಸ್ ಟು ಹಿಮ್. ಕರೆಕ್ಟ್. ಅದೇ ಈ ಪ್ರಶ್ನೆನ ನಾನು ಈ ರೀತಿ ಕೇಳೋಣ ಅಂತ ಇದ್ದೆ ಸುನಿಲ್ ಕುಮಾರ್ ಹೈಲಿ ಸರ್ನ. ಪ್ರಿಜುಡಿಷಿಯಲ್. ಆದ್ರಿಂದ ಇದು ಬಹಳ ಕೆಟ್ಟ ಸಂಪ್ರದಾಯ ಇದು. Correct. ನಾನಾಗಿದ್ದರೆ ನಾನು ಸುಮಾರು ಈ ಥರ ಫೇಸ್ ಮಾಡಿದ್ದೀನಿ. ಆದರೆ ನವರ್ ಡೇಸ್ ಜಡ್ಜಸ್ ವರ್ ಫೇವರಬಲ್. ನವರ್ ಎನ್ಸೆಟ್ ಒಂದು ಕೇಸಲ್ಲಿ ನನ್ನ ಒಂದು ಭಾಳ ಕ್ರಿಟಿಕಲ್ ಕೇಸ್ ಅದು. ಆ ಕೇಸಲ್ಲಿ ಜಡ್ಜಸ್ ಹೆಸರು ಹೇಳಿದರೆ ನೀವು ಭಾಳ ಆಶ್ಚರ್ಯ ಬೀಳ್ತೀರಾ. ಜಸ್ಟಿಸ್ ರಾಮಚಂದ್ರಯ್ಯ, ಜಸ್ಟಿಸ್ ನಾವದಗಿ, ಇವರಿಬ್ಬರು ಕೂಡ ಒಂದು ಗ್ರಾಸ್ ರೂಟಿಂದ ಹೋದರು ಅಂತ ಹೇಳ್ಬೋದು ಹೈಕೋರ್ಟಿಗೆ. ಅವ್ರ ಮುಂದೆ ಮ್ಯಾಟ್ರ್ ಹೋದಾಗ ಅವರೇ ಈ SP ಅಡಿಷನಲ್ SP ಇದ್ದವನು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅವರೊಂದು ರೆಫರೆನ್ಸ್ ಹಾಕಿದ್ರು ಯಾವುದೋ ಒಂದು ಮ್ಯಾಟ್ರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ 176 ಕ್ಲಾಸ್ 8 ಇದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಇವೊಂದು ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಪಾರ್ಟ್ ಆಫ್ ದ ಟ್ರಯಲ್ ಇಸ್ ಡನ್, ಫ್ರೆಶ್ ಎವಿಡೆನ್ಸ್ ನಮಗೆ ಕಲೆಕ್ಟ್ ಮಾಡೋಕ್ಕೆ ಒಂದು ಮಾಹಿತಿಗೆ ಬಂದರೆ ತನಿಖಾಧಿಕಾರಿಗೆ ಅದನ್ನು ಕೂಡ ತನಿಖೆ ಮಾಡಿ ಕೊಡ್ಬೋದು ಅಂತ ಇದೆ. ಅದಕ್ಕೆ ಮಾಡಕ್ಕೆ ಬಿಡ್ತಿದ್ದಿಲ್ಲ. ಆಗಲಿ ನ್ಯಾಯಾಧೀಶರೇನೆ ಬಾಯಿ ತೆಗಿ ನೀನು ಅಂತ ಹೇಳ್ಕೊಂಡು ಹೇಳಿದರು. ಯಾಕೆ ಹೇಳ್ತೀನಿ ಅಂದರೆ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು. ಈಗ ನೋಡಿದರೆ ಏನು ಇಷ್ಟೊಂದು ಅರೀಡ್ ಇಲ್ಲ ಸರ್, ಇದು ಸುಪ್ರೀಂ ಕೋರ್ಟ್ ನ ಇವತ್ತಿನ ಅಬ್ಸರ್ವೇಷನ್. ಮಾತಿದೆಯಲ್ಲಮ್ಮ, ಅರೀಡ್ಲಿ ಡೆಲಿವರ್ಡ್ ಜಸ್ಟಿಸ್ ಇಸ್ ನಥಿಂಗ್ ಬಟ್ ಬರೀಡ್ ಅಂತ. ಸೊ ದೇ ವಾಂಟೆಡ್ ಟು ಬರಿ ಇಟ್. ಲಕ್ಕಿಲಿ ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ ಅದಕ್ಕೆ.